ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿರಿ ಸಂಡೇ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮಮ್ಮ ಬಂದೈತೆ, ಮತ್ತು ನಮ್ಮ ಮಾವನೂ ಬಂದಿತ್ತು. ಅದಕ್ಕೆ ಒಂದು ಸೈಡ್ ಚಿಕನ್ನು ಒಂದು ಸೈಡ್ ಮಟನ್ನು ಎರಡು ಇಟ್ಟಿದ್ದೀನಿ. ಚಿಕನ್ಗೂ ಮಟನ್ಗೂ ಎರಡಕ್ಕೂ ಇಟ್ಟಿದ್ದೀನಿ. ಈಗ ಹಸೆ ಕಡಕ್ಕೆ ತಂದಿದ್ದು ನಮ್ಮಮ್ಮ ಕೂತ್ಕೊಂಡಿದ್ದೀನಿ ನೋಡು. ಹಸೆ ಕಳಕಾಯಿ ಚೆನ್ನಾಗಿದ್ವು. ಹಸೆ ಕಳಕಾಯಿ ಹೆಂಗೆ ಅಂದರೆ ನಾವು ಇವಾಗ ಬೆಳೆಯಲ್ವಲ್ಲ, ಒಂಥರ ಬರಾದಂಗೆ ಆಗ್ಬಿಟ್ಟೈತೆ. ಕಳಕಾಯಿ ಬೆಳೆದಿರುತ್ತೆ. ಯಾಕೆ ಉಪ್ಪು ಹಸಿಮೆಣ್ಸಿಕಾಯಿ ನೆನೆಸ್ಕೊಂಡು ತಿನ್ಬೇಕು, ಚೆನ್ನಾಗಿರ್ತದೆ. ಮಟ್ಟದ್ನ ಹೋಗಿ ಯೂಟ್ಯೂಬ್ ಪ್ರಾಕ್ಟೀಸ್ ಮಾಡೋಗಿ ಹೋಗ್ಲಿ, ಬರೀ ಓದ್ಲ ಹೊಟ್ಟಿರೋದೇ ಆಗೈತೆ. ಮನೆ ಯಾವ್ದು ಏನೋ ಚೆನ್ನಾಗಿ ಐತೆ ಅಂತ ಒಂದಿನ ಕೇಳಿದ ಏನು ಚೆನ್ನಾಗಿ ಮಾಡೋ ಮಾಡ್ತಿದ್ದ. ಯಾತದ್ದ ಏನನ್ನಾಗ್ಲಿ ಅಂದ್ಬಿಟ್ಟು ಹೊರಗೆ ಕೊಡ್ಬೋತಿದ್ದ ವಿಡಿಯೋದಾಗೆ. ಅದೇ ವಿಡಿಯೋದಾಗ ಸುಮ್ಮನೆ ನಾನು ಹೇಳ್ಕೊಟ್ಟಿದ್ದೆ ಹೇಳು. ನೀ ಏನು ಚೆನ್ನಾಗಿ ಮಾಡಲ್ಲ ಅಂತ ಹೊರೆ ಕೊಡೋತಿದ್ದ ಅಂದು ಆಮೇಲೆ ನೀನೇ ತಗೊಂಡು ಓಡ್ ಬಂದೆ ರೀಲ್ಸ್ಗೆ ಹೇಳ್ಕೊಟ್ಟಿದ್ದಿಲ್ಲ. ನಾನಿದೇ ಹಿಂಗ ಈ ತರ ಅಂತ ಅನ್ಕೊಂಡೆ. ಸುಮ್ಮನೆ ಅದು ಮಾಡಿರೋದು ರೀಲ್ಸ್ಗೆ. ಚೆನ್ನಾಗಿ ಮಾಡಲ್ಲ ನಾನು ಅಡುಗೆ ಚೆನ್ನಾಗಿ ಮಾಡಲ್ಲ ನಾನು. ಚಿಕನ್ ಸಾಂಬಾರ್ ಚೆನ್ನಾಗಿ ಮಾಡ್ತೀಯಾ? ಬರೀ ಪುಳಿಯೋಗರೆ ಮಾಡೋ ಅಂದ್ರೆ ಸಪ್ಲೈ ಮಾಡ್ತೀಯಾ? ಸಪ್ನೀರ್ ಮಾಡ್ತೀಯ? ದಿನ ಪುಳಿಯೋಗರೆ ಬೇಕು ಅನ್ನೋದೆ. ಪುಳಿಯೋಗರೆ ಒಬ್ಬೊಬ್ರಿಗೆ ಇಷ್ಟ. ಅವ್ನಿಗೆ ಇಷ್ಟ ಇಲ್ಲ, ಅವ್ನು ಪುಳಿಯೋಗರೆ ಅಂದ್ರೆ ಅಲ್ಲ ಅದ್ಬಿಟ್ಟು ಚಿಕನ್ ಸಾಂಬಾರ್ ಏನ ಚೆನ್ನಾಗಿ ಮಾಡ್ತಾ. ಇಡ್ಲಿ ಮಾಡಲ್ಲ, ಬರೀ ಇದು ಸಪ್ನೀರು ಅಲ್ಲ ಬಿಟ್ಟಿದ್ದೀನಿ ಅಂದ್ರೆ ಸಪ್ನೀರ್ ಹಿಡಿಯಲ್ಲ. ಏನೋ ಪ್ರಕಲ್ ಕಣ್ಕೊಂಡು ನಾನು ವಾರಕ್ಕೊಂದ್ಸರಿನೇ ರೇರು ಸಪ್ನೀರ್ ಮಾಡೋದು. ಊಟನೇ ಅವ್ನು ಮಾಡಿ ರುಂಬೋದೇ ಇಲ್ಲ. ಸಪ್ನೀರ್ ಮಾಡಿದ್ರೆ ಇವೊಮ್ಮೆ ಒಂದು ಸಪ್ನೀರ್ ಅಂತೈತೆ. ನೀರು ಇನ್ನೇನು ಮಾಡ್ಬೇಕು, ಬೇರೆದೇನೇನು ಬಸ್ಸರ್, ಇವಾಗ ಬೀನ್ಸ್ ಬಸ್ಸರ್ ಏನೇನು ಮಾಡಿರ ಇವೊಮ್ಮೆ ಒಂದು ದಿನ ಬೀನ್ಸ್ ಬಸ್ಸರ್ ಮಾಡ್ತೈತೆ. ಇನ್ನೇನು ಆ ಹುಡುಗರಿಗೆ ನಾವು ಅವಾಗ ಹೇಳ್ಬಿಟ್ಟು ನಮ್ಮ ಹುಡುಗರಾಗಿ ಏನಕ್ಕೆ ರುಂಬ್ತಿದ್ವಪ್ಪ, ಯಾವ್ದಾನಾಗ್ಲಿ ಈಗ ಸಿಕ್ಕಿರುತ್ತೆ. ಈಗ ನಮಗೆ ಕಾಲೇಜ್ ಹೋಗ್ಬೇಕಾದ್ರೆ ನಾವು ಅನ್ನ ಸಾಂಬಾರ್ ತಗೊಂಡು ಹೋಗ್ತಿದ್ವಿ, ಅದನ್ನೇ ಪಲ್ಲು ಬಿಡ್ಕೊಂಡು ತಿಂತಿದ್ವಿ. ಏನಿರ್ತದೆ ಅದು ತಗಲು ಮುದ್ದೆ ಇದ್ರು ಅದನ್ನೇ ಉಂತಿದ್ವಿ. ಅಲ್ಲಮ್ಮ ಅಷ್ಟು ಹೇಳಿದ್ದೀನಿ, ಇನ್ಮೇಲೆ ಬರ್ರಿ ನಿಮಗೆ ಮುದ್ದೆ ಕಳಿಸ್ತೀನಿ. ಅದಾದ್ರೆ ಮುದ್ದೆ ಒಂದ್ರೆ ದಿಂಪಾಗಿರ್ತಾರೆ, ಹೊಟ್ಟೆ ಅಶ್ವಾಗ. ಒಂದು ಬಾಕ್ಸಿಗೆ ಮುದ್ದೆ, ಒಂದು ಬಾಕ್ಸಿಗೆ ಅನ್ನ ಸಾಂಬಾರ ಕಳಿಸ್ತೀನಿ ನೋಡಿರಿ. ಅನ್ನ ಬೇಡ, ಮುದ್ದೆ ಹಂಗೆ ಮತ್ತೀಗ ಗೈಸ್ ನೋಡಿ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಮತ್ತು ಮಟನ್ನಿಂದು ಸ್ವಲ್ಪ ಲಿವರ್ ಇತ್ತು, ಚಿಕನ್ನಿಂದು ಲಿವರ್ ಇತ್ತು, 2 ಲಿವರ್ ಫ್ರೈ ಎಲ್ಲ ರೆಡಿ ಆಯಿತು. ಈಗ ನಮ್ಮಮ್ಮಗೆ ಮುದ್ದೆ ಮಾಡಕ್ಕೆ ಬಿಟ್ಟಿದ್ದೀನಿ. ಏನಂದರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತೈತೆ ಮುದ್ದೆ, ಅದಕ್ಕೆ ಮುದ್ದೆ ಮಾಡ್ತಾ ಆಯ್ತಮ್ಮ. ಬಾಳೆಹಣ್ಣು ಇದ್ದಂಗೆ ಇರ್ತೈತೆ ಮುದ್ದೆ. ಏನಮ್ಮ ಮುದ್ದೆ ಮಾತ್ರ ಸೂಪರಾಗಿ ಮಾಡ್ತೈತಮ್ಮ. ಅದಕ್ಕೆ ನಮ್ಮಮ್ಮಗೆ ಬಿಟ್ಟಿದ್ದೀನಿ ಮುದ್ದೆ ಮಾಡಲಿಕ್ಕೆ. ನಾನು ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಲಿವರ್ ಫ್ರೈ ಮಾಡಿಬಿಟ್ಟು ಇಟ್ಟಿದ್ದೀನಿ. ಎಲ್ಲರೂ ಬಂದು ಊಟಕ್ಕೆ ಇಕ್ಕದಷ್ಟೇ. ಅಲ್ಲಿ ಇಟ್ಟಿದ್ದೀನಿ. ಹಾಕೊಂಡ್ಲಿ ಸ್ವಲ್ಪ ಹಾಕೊಂಡ್ಲಿ ಕೊಡಿ, ಹಾಕೊಡ್ತೀನಿ. ಹುಡುಗರಿಗೆ ಲಿವರ್ ಫ್ರೈ ಅಂದರೆ ಸಖತ್ ಇಷ್ಟ. ಸಖತ್ ಇಷ್ಟಪಡ್ತಾರ ಲಿವರ್ ಫ್ರೈ. ಆಗಿದ ತಕ್ಷಣ ಇವ್ರಿಗೆ ಎಲ್ಲ ಚೆನ್ನಾಗಿರ್ತೈತೆ. ಬಿಸಿ ತಿನ್ಬೇಕದು. ಬಿಸಿ ಬಿಸಿದೆ ತಿನ್ಬೇಕು. ನೋಡಿ ಗೈಸ್, ತಪ್ಪಲೆಗೆ ಮಾಡಿದ್ದೀನಿ. ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ದೀನಿ. ಇದು ಕೆಂಪುಗೆ ಯಾಕೆ ಐತೆ ಅಂದರೆ ಇದು ಮಟನ್ ಸಾಂಬಾರು, ಮಟನ್ ಹಾಕಿತ್ತಲ್ಲ ಲಿವರು, ಮಟನಿಂದ ಲಿವರ್ ಐತೆ, ಅದಕ್ಕೆ ಕೆಂಪು ಇರೋದು. ತಳಪ ಹುರ್ಕೊಂಡು ತಿನ್ನು, ಸುಡ್ತೈತೆ. ಚೆನ್ನಾಯ್ತಾ? ಲಿವರ್ ಫ್ರೈ ತಿನ್ನಬೇಕು. ಲೋ ಬಿ ಪಿಗೆ ತುಂಬ ಹೆಲ್ಪ್ ಮಾಡುತ್ತೆ ಲಿವರ್ ಫ್ರೈ. ಸೊ ಅದಕ್ಕೆ ನನಗೆ ಅದು ಗೊತ್ತಾದಾಗಿನಿಂದ ಲಿವರ್ ಅಂತೂ ಬಿಸಾಕೋಕ್ಕೆ ಹೋಗಲ್ಲ.
ಫ್ರೈ ಮಾಡಿಬಿಡ್ತೀನಿ. ಮುಂಚೆ ಏನಂದರೆ ಅಜ್ಜಿ ಒಲೆಗೆ ಮಾಡೋದಲ್ವಾ, ಅಜ್ಜಿ ಹೆಂಗೆ ಮಾಡೋದು ಅಂದರೆ ಒಲೆಗೆ ನಾವು ಲಿವರ್ ಇರಲಿ ಚಿಕನ್ ಪೀಸ್ ಕೂಡ ಮುಟ್ತಿರ್ಲಿಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗೆಲ್ಲನ. ಬರೀ ತಿಳಿ ಸಾಂಬಾರು ಮಾತ್ರನೇ ಊಟ ಮಾಡ್ತಿದ್ವಿ. ಮೊಟ್ಟೆ ಬೇಯಿಸ್ಕೊಡೋದು ನಮಗೆ ಸಪ್ರೇಟು. ಅಜ್ಜಿ ಏನು ಮಾಡೋದು ಅವಾಗ ಅಂದರೆ ಒಲೆ ಇತ್ತಲ್ವ, ಸುಮ್ಮನೆ ಕೆಂಡ್ದಾಗ ಇಕ್ಬಿಟ್ರೆ ಸಾಕು. ಚಿಕನ್ನಿಂದಾದರೆ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ. ಅದು ಸುಮ್ಮನೆ ಕೆಂಡದಲ್ಲಿ ಇಕ್ಕಿದ್ರೆ ಸಾಕು, ಹಂಗೆ ಬೆಂದ್ಬಿಡುತ್ತೆ. ಅದಕ್ಕೆ ಕೆಂಡದಲ್ಲಿ ಇಕ್ಬಿಟ್ಟು ಸುಟ್ಕೊಂಡು ತಿನ್ನೋರು ಚೆನ್ನಾಗಿರೋದು. ನಮಗೇನೋ ಒಂಥರ ಅನ್ಸೋದು, ಅದು ತಿನ್ನೋಕ್ಕಾಗ್ತಿರ್ಲಿಲ್ಲ ಅವಾಗ. ಕೆಂಡದಲ್ಲಿ ಇಕ್ಕಿದ್ದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಈ ಥರ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಎಣ್ಣೆಗೆ ಫ್ರೈ ಮಾಡಿ ಕೊತ್ತಂಬರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವತ್ತು ಮಟನ್ನು ಮತ್ತು ಚಿಕನ್ನು ಎರಡರದ್ದು ಲಿವರ್ ಇದ್ದಿದ್ದರಿಂದ ಸ್ವಲ್ಪ ಸಾಂಬಾರು ಪುಡಿ, ಒಂದು ಸ್ವಲ್ಪ ಕಾಯಿ ಹಾಕಿ ಮಾಡಿದ್ದೀನಿ. ಚೆನ್ನಾಗೈತೆ ಟೇಸ್ಟ್ ಅಂತ ನಮ್ಮ ದುಷಿ ತಿಂದ್ಬಿಟ್ಟು ಆಲ್ರೆಡಿ. ದುಷಿ ಲಿಕ್ಕಿ ಎಲ್ಲದ ವಿಳೆದೆಲ್ಲ ತಗೊಂಬರೋಗ್ರ ಹೋಗಿ. ವಿಳೆದೆಲ್ಲ ತರೋಕೆ ಹೇಳ್ತಿದ್ದ, ತಗೊಂಬಂದು ನಾಗ್ಲೆ ಅವನು. ಅದಕ್ಕೆ ಅವನು ಓಡಬೇಕಿತ್ತು ಲಿವರ್ ಫ್ರೈ. ಇವ್ನಿಗೆ ಹಾಕೊಟ್ಟಿದ ತಕ್ಷಣ ಅವನು ಬಿಡಲ್ಲ ಅವನು. ಹೌದಾ, ಅಲ್ಲಿಡು ಎರಡು ಯಾಕೆ ಕೊಟ್ಬಿಡ್ತೀಯ? ಎಕ್ಸ್ಟ್ರಾ ಕೊಟ್ರೆ ಏನಾಗಲ್ಲ, ಅಲ್ಲಿಡು. ಏನು ಸಿನ್ಸಿಯರ್ ನೋಡ್ರಿ ಇವ್ದು. ಎರಡು ಎಕ್ಸ್ಟ್ರಾ ಕೊಟ್ಟೆ ಅಂದರೆ ಕೊಡೋಕ್ಕೆ ಅಜ್ಜಿ ಎಕ್ಸ್ಟ್ರಾ ಕೊಟ್ಟೈತೆ ಅಷ್ಟೇ, ಹಾಕೊಂಡ್ಲಿ ಅಂತಂದು. ಎಕ್ಸ್ಟ್ರಾ ಏನು ಕೊಟ್ಟರೆ ವಾಪಸ್ ಯಾಕೆ ಕೊಡ್ತೀಯಾ? ಲಿವರ್ ಫ್ರೈ ತಿನ್ನಲ್ವ ನೀನು? ಅಲ್ಲಿ ಮುಚ್ಚಕ್ಕೆ ಬರೋದು ಹಾಕೊಳ್ಳ ಅಪ್ಪಿ, ಚೆಲ್ಬೇಡ. ಅಮ್ಮ ಪೂರ್ತಿ ತುಂಬ ಇಕ್ಕಿದ್ರೆ ಮುಚ್ಚಕ್ಕೆ ಬರಲ್ಲ. ಇನ್ನೊಂದು ಕಮ್ಮಿ ಮಾಡು, ಒಂದ ತಪ್ಲಕ್ಕೆ ಮೆಲ್ವರ್ ಅಂತ ಹೂವು ಮುಟ್ಕೊಂಡ್ರಿ ಗೈಸ್. ನೋಡ್ರಿ ಊಟ ಮಾಡಿಬಿಟ್ಟು ಅಡ್ಕೆಲೆ ಹಾಕೊಂಡು ಕೂತ್ಕೊಂಡಿದ್ದೀನಿ ನಾನು, ನಮ್ಮಮ್ಮ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇನ್ನೇನು ನಮ್ಮ ಮಾವ ಬಂದಮೇಲೆ ಊಟ ಮಾಡ್ಕೊಂಡು ಹೊಡ್ತಾರೆ. ಊಟ ಆಯ್ತು ಅಮ್ಮಂದು, ನಮ್ಮ ಮಾವನ ಇನ್ನಾಗಿಲ್ಲ, ಇನ್ನೂ ಬಂದಿಲ್ಲ. ದೊಡ್ಡಕ್ಕೆ ಬಂತು. ಸೊ ಗೈಸ್ ನೋಡಿ, ಇದು ಚಿಕನ್ ಸಾಂಬಾರು. ಎಲ್ರದ್ದು ಊಟ ಆಯಿತು. ಈಗ ತೋರಿಸ್ತಾ ಇದ್ದೀನಿ. ಚಿಕನ್ ಸಾಂಬಾರು ಅಂದರೆ ಅಜ್ಜಿ ಒಂದಲ್ವ ತಿನ್ನೋದು, ಸೊ ಇನ್ನೂ ಇತ್ತು. ಮಟನ್ ಸಾಂಬಾರು ಅಂದರೆ ಎಲ್ಲರೂ ತಿಂತಾರೆ, ಇನ್ನು ಸ್ವಲ್ಪ ಮಾತ್ರ ಪೀಸ್ ಇತ್ತು. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಎಲ್ಲ ಖಾಲಿ ಆಗೋಗಿತ್ತು. ನೋಡಿ ಡ್ಯೂಟಿಗೆ ಹೊರಟರು ಮ್ಯಾನೇಜರ್. ಅಜ್ಜಿ ನೋಡ್ರಿ ಕೂತ್ಕೊಂಡೈತೆ ನೆಮ್ಮದಿಯಾಗಿ ಮಟನ್ ಚಿಕನ್ ತಿಂದ್ಕೊಂಡು. ತಾತ ನೋಡ್ರಿ ಸುಕ್ಕನಿದ್ದೆ. ಸೈಡ್ ಬಿಡು. ಅಮ್ಮ ಮತ್ತು ಮಾಮ ಇಬ್ಬರು ಹೋದರು. ಸೊ ಮಾಮ ಮದಿಗಿರಿ ಬಿಡ್ತಾರೆ, ಅಲ್ಲಿಂದ ಅಲ್ಲಿ ಹಂಗೆ ಬಸ್ಸಾಗಿ ಹೋಗ್ತಾರಮ್ಮ. ಲಗೇಜ್ ಇತ್ತಲ್ಲ, ಗಾಡಿಗೆ ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ಲಾಂಗ್ ಜರ್ನಿ ಮಾಡೋಕ್ಕಾಗಲ್ಲ ಗಾಡಿಗೆ ಜಾಸ್ತಿ ಅಂತ ಅಮ್ಮ ಬಸ್ಸಾಗೆ ಹೋಯ್ತು. ಮಾಮ ಮಾತ್ರ ಗಾಡಿಗೆ ಹೋದರು. ಅದಲ್ಲದೆ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆದ್ವಾ, ಮಳೆ ಮಧ್ಯ ನೆನ್ಕೊಂಡು ಹೋಗ್ಬೇಕಾಗುತ್ತೆ. ಸುಮ್ಮನೆ ಸೇಫ್ಟಿಯಾಗಿ ಬಸ್ಸಾಗಿ ಹೋದರೆ ಬೆಸ್ಟ್. ಅದಕ್ಕೆ ಬಸ್ಸಾಗಿ ಹೋದು ನೋಡಿರಿ. ನಾವೀಗ ಒಂದು 5 ನಿಮಿಷ ವೀಡಿಯೋ ನೋಡ್ಕೊಂಡು ಫೋನ್ ನೋಡಿಕೊಂಡು ಬೆಳಗ್ಗೆಯಿಂದ ಕೆಳಗಡೆ ವೀಡಿಯೋ ಅಪ್ಲೋಡ್ ಮಾಡಿ ಬಂದಿದ್ದೆ ಲಾಸ್ಟು. ಕೆಳಗಡೆನೇ ಬೆಳಗ್ಗೆಯಿಂದ ಕೆಲಸ. ಸೊ ಅದಕ್ಕೆ ಈಗ ಒಂದು 5 ನಿಮಿಷ ನೋಡ್ಕೊಂಡು ಬರೋಣ, ಫೋನ್ ಆದರೂ ನೋಡೋಣ ಅಂತ ಮೇಲ್ಗಡೆ ಹೋಗಿದ್ದೆ. ಬಟ್ಟೆ ಅಂತೂ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಇವತ್ತು, ಯಾಕಂದರೆ ಆಲ್ರೆಡಿ 4:30-5 ಗಂಟೆ ಆಗಿತ್ತು. ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡೋಕ್ಕೇನು ಹೋಗಲಿಲ್ಲ. ಸೊ ಈಗ ನೋಡು ಮಕ್ಕಳಿಬ್ರು ಅಪ್ಪಿ ಹೋಮ್ವರ್ಕ್ ಮುಗಿಸಿರಾ? ಹೋಮ್ವರ್ಕ್ ಮುಗಿಸಿದ್ರಂತೆ. ನಾಳೆ UT ಬೇರೆ ಇದೆ. ಇನ್ನೇನು FA1 ಟೆಸ್ಟ್ ಬೇರೆ ಹತ್ರಕ್ಕೆ ಬಂತಲ್ವಾ, ಸೊ UT ಕೊಡ್ತಾಯಿದ್ದಾರೆ, ಓದ್ಕೋಬೇಕು ಅವರು. ಈ ನಡುವೆ ನಮ್ಮ ತಾತ ಯಾವ ಥರ ಮಾಡ್ತೈತೆ ಅಂದರೆ, ಹಣ್ಣು ಕೊಟ್ಟರೆ ಅಚ್ಚುಕಟ್ಟಾಗಿ ತಿನ್ನಲ್ಲ, ಅರ್ಧ ತಿಂದ್ಬಿಟ್ಟು ಬಿಸಾಕ್ತೈತೆ. ಅದಕ್ಕೆ 1-2 ದಿನ ಜ್ಯೂಸ್ ಮಾಡಿಕೊಟ್ಟೆ. ಇವತ್ತು ಜ್ಯೂಸ್ ಹೆವಿ ಆಗುತ್ತೆ ಮತ್ತು ಕುಡಿಯಲ್ಲ ಅಂತಂದು ಆಪಲ್ ಹಂಗೆ ಹಚ್ಕೊಟ್ಟಿದ್ದೀನಿ. ನೋಡಿ ಮಗ್ಲಾಗೆ ಕುಂತಿದ್ದೀನಿ, ತಿನ್ನೋವರೆಗೂ ಬಿಡಲ್ಲ ಅಂತಂದು. ಅದಕ್ಕೆ ವಾರಗಣ್ಣಗೆ ನೋಡ್ತೈತೆ ತಿಂತೈತೆ. ಸೊ ಹಂಗೆ ನೋಡಿ ಲಾಸ್ಟಲ್ಲಿ ನಾನು ಒಳಗಡೆ ಬಂದೆ, ಇನ್ನೇನೆಲ್ಲ ತಿಂತಲ್ಲ ಬಾಯಾಗ ಹಾಕಂತು ಅಂತಂದು. ಲಾಸ್ಟಲ್ಲಿ ಏನು ಮಾಡ್ತು, ನಾನು ಒಳಗಡೆ ಬಂದಿದ್ದ ತಕ್ಷಣ ಎದ್ದು ಹೊರಗಡೆ ಬಿಸಾಕಕ್ಕೆ ಹೋಗ್ತಾಯಿತ್ತು. ನೋಡಿ ಹಂಗೆ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ವೀಡಿಯೋನ. ಅರ್ಧಂಬರ್ಧ ತಿನ್ನಿದ್ದೆಲ್ಲ ಬಿಸಾಗುತ್ತೆ. ಏನು ಅನ್ಕೊಟ್ರು ಅದೇ ಥರನೇ ಮಾಡ್ತೈತೆ. ಬಿಸಾಕ್ಬೇಡ ಎಲ್ಲ ತಿನ್ನು ಅಂತಂದು ಹೇಳಿ ಕೊಟ್ಟಿರ್ತೀನಿ. ಸುಮ್ಮನೆ ಇಲ್ಲ ಅಂತೈತೆ, ಬಿಸಾಕ್ತೈತೆ. ಬಿಸಾಕಿರೋದೇ ಗೊತ್ತಾಗಲ್ಲ. ತಿನ್ನಕ್ಕೆ ಕೊಟ್ಟರೆ ಎಲ್ಲ ಬಿಸಾಕ್ತಿದ್ಯಾ? ಹಾಂ ಇವತ್ತೇ ನಮ್ಮ ಮಕ್ಕಳಿಬ್ರು ಬೇಗ ಮಲ್ಕೊಬಿಟ್ರು. ತಾತ ಏನಂದರೆ ಕತ್ಲಾದ್ಮೇಲೆ ಊಟ ಕೊಟ್ಟರೆ ಊಟ ಮಾಡಲ್ಲ. ಅದಕ್ಕೆ ಇನ್ನು ಬೆಳಕಿದ್ದಂಗೆ ಊಟ ಕೊಟ್ಟಿದ್ದೆ. ಊಟ ಮಾಡಿಬಿಟ್ಟು
ಮಲ್ಕಂತು. ಹಣ್ಣು ಹಚ್ಕೊಟ್ಬಿಟ್ಟು ಈಗ ಊಟಕ್ಕೆ ಇಕ್ಕಿ ಹಣ್ಣು ಹಚ್ಕೊಟ್ಟು ಹಂಗೆ ಟಾನಿಕ್ಕು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಇದ್ವಲ್ಲ ಕೊಟ್ಟೆ, ಎಲ್ಲ ತಿಂದ್ಬಿಟ್ಟು ಮಲ್ಕಂತು. ಈಗ ನಮ್ಮ ಮನೆಯವ್ರು ಬಂದರು ಹೊಲ್ತಗಳಿಂದ. ಸೊ ಸಾರು ಬಿಸಿ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀನಿ. ಏನಂದರೆ ಈ ನಾನ್ ವೆಜ್ಜು ಆಗಲಿ ಇಲ್ಲಾಂದರೆ ಈ ಒಬ್ಬಟ್ಟು ಈ ಥರದ್ದು ಏನಾದರೂ ಸ್ಪೆಷಲ್ ಊಟ ತಿಂದುಬಿಟ್ರೆ ಮತ್ತೆ ನೈಟ್ ಊಟ ಮಾಡ್ಲಿಕ್ಕೆ ಹೊಟ್ಟೆ ಹಸಿಯಲ್ಲ. ಅದಕ್ಕೆ ಇನ್ನು ಸ್ವಲ್ಪ ಅನ್ನ ಇತ್ತು, ಅದಕ್ಕೆ ಸಾಂಬಾರು ಬಿಸಿ ಮಾಡಿಬಿಟ್ಟು ಊಟ ಮಾಡೋದಷ್ಟೇ. ನಾನು ಊಟ ಮಾಡಿದ್ದಾಯ್ತು. ಈಗ ನೆಗಡೆ ಸ್ಟಾರ್ಟ್ ಆಗ್ಬಿಟ್ಟೈತೆ, ನೆಗಡೆ ಸೂಚನೆ ಅಲ್ಲೇ ಸೊರ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅದಕ್ಕೆ ಇವಾಗ ಒಂದು ಮಾತ್ರೆ ನುಂಗ್ಬಿಟ್ಟು ಮಲ್ಕೊಬಿಡ್ಬೇಕು. ಕಣ್ಣು ಬೇರೆ ನಿದ್ದೆ ಎಳಿತೈತೆ. ನಮ್ಮ ಮನೆಯವ್ರಿಗೆ ಊಟ ಇಕ್ಕೊಟ್ಟು ನಾವು ಮಲ್ಕೊಬಿಡ್ತೀವಿ. ಈಗ ಬರ್ತಾ ಇದ್ದೀನಿ ಬಾಸ್. ಬರ್ತಿದ್ದೀವಿ ಬಸ್. ಯಾಕೆ ಇಕ್ಕೊಡ್ತೀನಿ ತಡಿ, ಒಂದೇ ಸರಿನಾ? ಬಿಸಿ ಮಾಡಬೇಕು. ತಂಗಳು ಸೇರ್ತೈತಾ? ಅಲ್ಲ ಸಾಂಬಾರು ಯಾವ ಥರ ಇತ್ತು ಇವತ್ತು? ಸೂಪರ್ ಇದೆ, ಟೇಸ್ಟ್ ಚೆನ್ನಾಗಿತ್ತಲ್ವೇ? ಕುರಿ ಸಾಂಬಾರು ವೈಟ್ ಮಾಡಿ ಇಟ್ಕೊಂಡಿದ್ಯೋ? ನೀನು ಏನಿಲ್ಲ, ಪಳ ಹೊಳಿತಿದ್ಯಲ್ಲ ಅದಕ್ಕೆ ವೈಟ್ ಇದೆಯಾ? ಫುಲ್ ಇರೋದೆಲ್ಲ ವೈಟ್ ಮಾಡಿ ಇಟ್ಕೊಂಡಿದ್ಯಾ? ಏನಿಲ್ಲ, ಹಂಗೆ ಕರೆಕ್ಟಾಗಿ ಕಾಣಿಸ್ತಾ ಐತೆ ಅಷ್ಟೇ. ಲೈಟ್ ಬೆಳಕಿಗೆ ಆಪೋಸಿಟ್ ಐತಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಾ ಐತೆ. ಚೆನ್ನಾಗಿತ್ತು ಇವತ್ತು ಮಟನ್ನು. ಸತ್ತಿರೋ ಮಟನ್ ಸತ್ತಿರೋ ಕುರಿದು ತಂದು ತಿನ್ಸೋರು ನೋಡ್ರಿ ಗೈಸ್. ಅದಕ್ಕೆ ನೆಗಡೆ ಸ್ಟಾರ್ಟ್ ಆಗಿರೋದು ನನಗೆ. ಸತ್ತಿನ ಮತ್ತೆ ಸತ್ಮೇಲೆ ಸಾಂಬಾರು ಮಾಡೋದೆ ನಾನು. ಬದುಕಿದ್ದಾಗೆ ಮಾಡೋಕ್ಕಲ್ವಾ? ಏನು ಮಾಡೋಕ್ಕಾಗತ್ತೆ, ಬದುಕಿದ್ದಾಗ ಸಾಂಬಾರು ಮಾಡ್ತಾರೆ. ಅಲ್ಲ, ಬದುಕಿದ್ದಂಗೆನೆ ಕುದಿಯಕ್ಕೆ ಇಟ್ಬಿಡ್ಬೇಕು. ಸಾಂಬಾರು ಅಂತಾರೆ ಅದು. ಜೀವ ಹೋದ್ಮೇಲೆ ಸಾಂಬಾರು ಮಾಡೋಕ್ಕಾಗಲ್ಲ. ನೆಗಡೆ ಸ್ಟಾರ್ಟ್ ಆಗ್ಬಿಡ್ತು ನನಗಂತೂ. ನೆಗಡೆ ಸರಳಿ ಮಾತ್ರ ಸರಿ ಹೋಗ್ತೈತಿ. ನೆಗಡಿಗೆ ತಲೆನೋವು ಮಾತ್ರೆನಾ? ಅಲ್ಲ, ನೆಗಡೆ ಮಾತ್ರ ನುಂಗೋದು. ಸಾರಿ, ನೆಗಡಿ ಇನ್ನು ಈಗ ಸ್ಟಾರ್ಟ್ ಆಗಿರೋದು. ನೆಗಡೆ ಮಾತ್ರ ನುಂಗಿದ್ದು ಸರಿ ಹೋಗ್ತೈತೆ ಅಷ್ಟೇ. ನಮ್ದೆಲ್ಲ ಕ್ಲಿಯರ್ ಆಯ್ತು. ಇನ್ನೇನು ಯಾವ ತಗೊಂಡ್ರು ಏನಾಗಲ್ಲ. 2 ದಿನದಿಂದ ಇವ್ರಿಗೆ ನೆಗಡೆ ಆಗಿತ್ತು, ದುಷಿಗೆ ನೆನ್ನೆ ನೆಗಡೆ ಆಗಿತ್ತು. ಇವತ್ತು ನನಗೆ ನೆಗಡಿ ಆಗೈತೆ. ನನಗೆ ಹುಷಾರು ಸ್ವಲ್ಪ ಸೂಚನೆ ಕಂಡುಬಿಟ್ರೆ ಸಾಕು, ನನ್ನ ಮಾತ್ರೆ ನುಂಗಿ ಮಾತ್ರೆ ತಗೊಬಿಟ್ಟು ಬೇಗ ಕ್ಲಿಯರ್ ಮಾಡ್ಕೊಬಿಡ್ತೀನಿ. ನಾನು ಜಾಸ್ತಿ ಆಗೋರು ಬಿಟ್ಕೊಳಲ್ಲ. ಅದು ನನಗೆ ಗೊತ್ತಾಗ್ಬಿಡ್ತೈತಿ. ಮಧ್ಯಾಹ್ನನೇ ಜಾಸ್ತಿ ಅಕ್ಷಿ ಮಧ್ಯಾಹ್ನನೇ ಜಾಸ್ತಿ ಸೀನ್ ಬತ್ತಿತ್ತು. ಆವಾಗಲೇ ಗೊತ್ತಾಯ್ತು ನನಗೆ ನೆಗಡೆ ಸೂಚನೆ ಅನ್ನೋದು. ಅದಕ್ಕೆ ಒಂದು ಮಾತ್ರೆ ತಂದಿದ್ದೀನಿ. ನೆಗಡೆದು ಇವಾಗ ಊಟ ಆಯಿತು, ಮಾತ್ರೆ ನುಂಗ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ನಮ್ಮ ಮನೆಗೆ ಏನಿಲ್ಲ ಇವತ್ತು. ಈ ಹಬ್ಬದಾಗೆ ಮಾಡ್ತಾರಲ್ಲ ಆ ಥರ ವೆರೈಟಿ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಲಿವರ್ ಫ್ರೈ ಇನ್ನೂ ಸ್ವಲ್ಪ ಐತೆ. ಯಾರೂ ತಿಂದಿಲ್ಲ, ಹುಡುಗರು ನೀವೇ ಅಷ್ಟೇ. ಮರ್ತೋದೆ ಹಾಕೋದು. ಅದೇನು ಜಾಸ್ತಿ ಇಲ್ಲ, ಇನ್ನೊಂದು ಪೀಸ್ 2 ಪೀಸ್ ಐತೆ ಅಷ್ಟೇ. ಚಿಕನಿಂದ ಆದರೆ ತಿಂತೀನಿ, ಮಟನಿಂದ ಸೇರಲ್ಲ ನನಗೆ ಲಿವರ್ ಫ್ರೈ. ಅದೊಂಥರ ಅನ್ನಿಸ್ತಿದ್ದು ನನಗೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಯಾವ ಥರ ಇತ್ತು ನನ್ನ ಕಮೆಂಟ್ ಮಾಡಿ. ಅಂದರೆ ತಾತಂಗೆ ಹುಷಾರಿರ್ಲಿಲ್ವಲ್ಲ, ಸುಸ್ತೊಡಿತಿತ್ತು. ಈ ವಾರದ ಮುಂದೆ ಜಾಸ್ತಿ ಹುಷಾರಿಲ್ದಂಗಾಗಿ ಊಟ ಮಾಡ್ತಿರ್ಲಿಲ್ವಲ್ಲ, ಸುಸ್ತೊಡಿತಿತ್ತು. ಅದಕ್ಕೆ ಮಾಮನೂ ಅಮ್ಮ ಇಬ್ಬರು ಬಂದಿದ್ರು ನೋಡ್ಕೊಂಡು ಹೋಗೋಕ್ಕೆ. ತಿಂತು. ಪೀಸು ಹಾಕೊಟ್ಟಿದ್ದೆ, ಅನ್ನ ಕಮ್ಮಿ ಇಕ್ಕಿ ಪೀಸು ಹಂಗೆ ಬಿಟ್ಟಿತ್ತು. ತಿಂತು 2 ಪೀಸ್ ಹಂಗೆ ಬಿಟ್ಟಿತ್ತು. ತಿನ್ಲಿಲ್ಲ, ಕೈ ತೊಳ್ಕೊಂತ ಹಂಗೇನೆ ಸುಮ್ಮನೆ. ಒಂದು 4-5 ಪೀಸ್ ಹಾಕಿದ್ದೆ ಅಷ್ಟೇ, ಕರೆಂಟ್ ಹೊತ್ತಾಲೇನೆ. ಮುದ್ದೆ ಎಲ್ಲ ಮುದ್ದೆಯಲ್ಲಿ ತಿಂತೈತಿ. ಅನ್ನ ತಿಂತು, ಪೀಸ್ ಎಕ್ಸ್ಟ್ರಾ ಇರೋದು 2 ಪೀಸ್ ಎಕ್ಸ್ಟ್ರಾ ಹಂಗೆ ಮುದ್ದೆ ಇಕ್ಕಿ ಸುಮ್ಮನೆ ತಿನ್ನಲ್ಲ, ಮಾಡಲ್ಲ. ಮುದ್ದೆ ಅಲ್ಲೇ ನುಂಗಕ್ಕಾಗಲ್ಲ. ಅದಕ್ಕೆ ಬರೀ ಅನ್ನನೇ ಇಡ್ತಿದ್ದೀನಿ. ಊಟ ಮಾಡ್ಕೊಂಡು ಹಣ್ಣೆಲ್ಲ ತಿಂದ್ಬಿಟ್ಟು ಮಲ್ಕಂತ. ಈಗ ಟಾನಿಕ್ ಎಲ್ಲ ಕುಡಿದ್ಬಿಟ್ಟು
ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಯಾವ ಥರ ಇತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಊಟಕ್ಕೆ ಇಕ್ತೀವಿ ಬಿಸಿ ಇಕ್ಕಿದ್ದೀನಿ ಸಾಂಬಾರು. ಅಲ್ಲಿ ಸುಮ್ಮನೆ ಇದಾಗಿರೋದು ಅದು ತಗೊಂಬಂದೆ ಅಂತ. ಇಲ್ಲ ಇನ್ನು ಕುದೀತಿಲ್ಲ, ಬಿಸಿ ಆಗ್ತಾ ಐತಿ. ವಿಡಿಯೋ ತಗೊಂಬಲಿ ಅಂತ ವಿಡಿಯೋ ಮಾಡ್ಕೊಂಡ್ಲಿ ಅಂತ ಅದು ಇನ್ನೂ ಕುದೀತಿಲ್ಲ. ಅದು ನಾನೇನು ಮಾಡಲಿ. ಸೊ ಗೈಸ್ ಟಾಟಾ ಬಾಯ್ ಸಿ ಯು. ನೋಡಿ ಕುದೀತಾ ಇದ್ದು ನಾನು ಬಾಯಿ ಹಿಡಿದ ತಕ್ಷಣ